Good morning to everyone. In this video, I am going to give good news for Karnataka backward class candidates. ಕರ್ನಾಟಕದ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡಲು ಇಷ್ಟಪಡುತ್ತೇನೆ. ಹಿಂದುಳಿದ ವರ್ಗಗಳು ಅಂತಂದರೆ ಕರ್ನಾಟಕದಲ್ಲಿ 2A, 2B, 3A ಮತ್ತು 3B ಈ ಅಭ್ಯರ್ಥಿಗಳು ಹಿಂದುಳಿದ ವರ್ಗಗಳ ಅಲ್ಲಿ ಬರುವುದರ ಜೊತೆಗೆ ಅವರ ಆದಾಯ ಮಿತಿ 8 ಲಕ್ಷ ಇರುವುದನ್ನು ಈ ವರ್ಗಗಳಿಗೆ ಆ ಮಿತಿ ಇರುತ್ತದೆ ಇದುವರೆಗೆ. ಅದನ್ನು ಈಗ ಸರ್ಕಾರ 8 ಲಕ್ಷದಿಂದ 12,75,000ಕ್ಕೆ ಏರಿಸುವ ಎಲ್ಲ ಸಾಧ್ಯತೆಗಳನ್ನು ಸಮಾಜ ಕಲ್ಯಾಣ ಸಚಿವ ತಂಗಡಗಿಯವರು ವಿಧಾನಸಭೆಯಲ್ಲಿ ಭರವಸೆಯನ್ನು ನೀಡಿದ್ದಾರೆ. ಆದ್ದರಿಂದ ಸದ್ಯದಲ್ಲಿಯೇ ಮೋಸ್ಟ್ಲಿ ಈ CET, NEET ಕೌನ್ಸಿಲಿಂಗ್ ಶುರುವಾಗುವ ಮೊದಲೇ ಅಥವಾ KPSC ಮುಂತಾದ ಏಜೆನ್ಸಿಗಳ ಥ್ರೂ ರಿಕ್ರೂಟ್ಮೆಂಟ್ ಶುರುವಾಗುವ ಮೊದಲೇ ಈ ಇನ್ಕಮ್ ಲಿಮಿಟನ್ನು ಈಗ ಇರುವ 8 ಲಕ್ಷದಿಂದ 12,75,000ಕ್ಕೆ ಏರಿಸುವ ಎಲ್ಲ ಸಾಧ್ಯತೆಗಳನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ಬಹಳಷ್ಟು ಜನರು ಈಗ ತಮ್ಮ ಕೆಟಗರಿಯನ್ನು ಕ್ಲೇಮ್ ಮಾಡುವ ಅವಕಾಶಗಳು ಸಿಗುತ್ತವೆ. ಇದು ಸದ್ಯದಲ್ಲೇ ಆಗಬಹುದು ಎಂದು ಅವರು ಹೇಳಿದ್ದಾರೆ. ಇದುವರೆಗಿದ್ದ 8 ಲಕ್ಷ ಮಿತಿ ಬಹಳಷ್ಟು ನೌಕರ ಮಕ್ಕಳಿಗೆ ತಮ್ಮ ಸರ್ಟಿಫಿಕೇಟ್ ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ. ಅವರ ಪೇರೆಂಟ್ಸ್ ಇನ್ಕಮ್ ಎಸ್ಪೆಷಲಿ ಸರ್ಕಾರಿ ನೌಕರರ ಮಕ್ಕಳ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇರುವುದರಿಂದ ಸಿಗುತ್ತಿರಲಿಲ್ಲ. 12,75,000ಕ್ಕೆ ಏರಿಸಿದರೆ ಖಂಡಿತವಾಗಿಯೂ ಬಹಳಷ್ಟು ಜನರಿಗೆ ಇದು ಅನುಕೂಲ ಆಗುತ್ತದೆ. ಇನ್ನು ಜನರಲ್ ಮೆರಿಟ್ನಲ್ಲಿ ಬರುವಂಥ ಅಭ್ಯರ್ಥಿಗಳಿಗೆ NCL ಸರ್ಟಿಫಿಕೇಟ್ಗೆ ಗ್ರಾಮೀಣ ಅಭ್ಯರ್ಥಿ ಯಾರಿರ್ತಾರೋ ಅಥವಾ ಗ್ರಾಮೀಣ ಕೋಟಾದ ಸೀಟ್ಗಳಿಗೆ ಯಾರು ಅರ್ಹರಿದ್ದಾರೋ ಅವರು ತಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಈಗ 8 ಲಕ್ಷ ಇದ್ದುದನ್ನು 12,75,000ಕ್ಕೆ ಮಾಡಿದರೆ ಅವರು ಕೂಡ ಈ ಅಡ್ವಾಂಟೇಜನ್ನು ತೆಗೆದುಕೊಂಡು ರೂರಲ್ ಕೋಟಾದ ಸೀಟ್ಗಳನ್ನು ಪಡೆಯಲಿಕ್ಕೆ ಅವಕಾಶವಿರುತ್ತದೆ. ಈ ಇನ್ಕಮ್ ಲಿಮಿಟನ್ನು 8 ಲಕ್ಷದಿಂದ 12,75,000ಕ್ಕೆ ಏರಿಸುವ ಸರ್ಕಾರಿ ಆದೇಶ ಇಫ್ ಇಟ್ ಈಸ್ ಕಮಿಂಗ್ ಬಿಫೋರ್ June month, who are appearing for NEET, CET and other exams, they can produce at the time of counseling. ಅವರಿಗೆ ಅನುಕೂಲ ಆಗ್ತದೆ, ಅವಾಗ ತಗೋಬಹುದು. ಜೂನ್ಗೆ ಬಂದರೂ ಕೂಡ ಅವರಿಗೆ ಅವಕಾಶ ಸಿಗುತ್ತೆ. ಅದರಂತೆ ರಿಕ್ರೂಟ್ಮೆಂಟ್ ಆಗುವಂಥ ಎಲ್ಲ KPSC, KEA ಥ್ರೂ ಕರ್ನಾಟಕ ಗೌರ್ಮೆಂಟ್ನ ಬಹಳಷ್ಟು ಪೋಸ್ಟ್ಗಳಿಗೆ ಈ ವರ್ಷ ನೇಮಕಾತಿ ಅವಕಾಶ ಇರ್ತದೆ. ಆ ಅವಕಾಶಗಳಿಗೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಅಂದರೆ 2A, 2B, 3A, 3B ಅಭ್ಯರ್ಥಿಗಳು ಬಹಳಷ್ಟು ಜನರು ಈ ಒಂದು ಅಡ್ವಾಂಟೇಜನ್ನು ಪಡೆಯಬಹುದು. ಅದರಂತೆ ಜನರಲ್ ಮೆರಿಟ್ನಲ್ಲಿ ಬರುವಂಥ ಗ್ರಾಮೀಣ ಕ್ರಮಾಂಕ ಪಡೆಯುವ ಅರ್ಹತೆ ಇರುವ ಅಭ್ಯರ್ಥಿಗಳು ತಮ್ಮ ಇನ್ಕಮ್ NCL ನಾನ್ ಕ್ರಿಮಿ ಕ್ಲಿಯರ್ ಸರ್ಟಿಫಿಕೇಟ್ ಈಗ ಅದರ ಮಿತಿ 8 ಲಕ್ಷಕ್ಕಿದೆ. ಅದನ್ನು 12,75,000ಕ್ಕೆ ಏರಿಸಿದರೆ ಅವರಿಗೂ ತುಂಬ ಅನುಕೂಲ ಆಗುತ್ತದೆ. ಇದು ಮೋಸ್ಟ್ಲಿ ಜೂನ್ ಮುಂಚೆ ಏಪ್ರಿಲ್ ಮೇ ತಿಂಗಳಲ್ಲಿ ಖಂಡಿತವಾಗಿ ಬರಬಹುದು ಅನ್ನೋ ಭರವಸೆ ನಮಗೂ ಇದೆ. ಈ ಮಾತನ್ನೇ ಮಂತ್ರಿವರಿಯರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಅದು ಆಗಲಿ ಅಂಥೇಳಿ ಅದರಿಂದ ಬಹಳ ಜನರಿಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ತಿಳ್ಕೊಂಡು ಹೇಳುತ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.